ಅಲ್ಲಿ ಪಬ್ಲಿಕ್ಕಲ್ಲಿ ಹೇಳಬೇಕು, MP MLA ಎಲ್ಲ ಒಂದು ಆಶ್ವಾಸನೆ ಕೊಡಬೇಕು. ಏನಂತ ಇಷ್ಟು ದಿವಸ ನಮ್ಗೆ ಟೈಮ್ ಬೇಕು, ಇಷ್ಟು ನೀರು ಕೊಡ್ತೀವಿ, ನಮಗೆಲ್ಲ ಎಲ್ಲರಿಗೂ ಮಾತು ಕೊಡಲಿ. ಆ ಮಾತು ಪ್ರಕಾರ ನಡೆಸ್ಕೊಂಡು ಬೇಕಾದ್ರೆ ನೆಕ್ಸ್ಟ್ ಮುಂದೆ ಬೇಕಾದ್ರೆ ನಮ್ಮ ಮುಂದೆ ಬರಲಿ. ನಾವು ಅದು ಬೇಕಾದ್ರೆ ಯಾವುದೇ ಅಂಡಕ್ಕೆ ವೆಲ್ಕಮ್ ಮಾಡ್ತೀವಿ. ಯಾವುದೇ ಆಗಲಿ, ದೇರ್ ನೋ ಪಾರ್ಟಿ ಇಯರ್. ನಮ್ಗೆ ಒಂದೇ ಪಾಯಿಂಟ್ ಏನಪ್ಪ ಅಂದರೆ ಸ್ವಚ್ಛವಾದ ನೀರು, ಬೇರೆ ಏನೂ ಇಲ್ಲ. ನಾವು ಕೇಳಿ ಒಂದೇ ಒಂದು. ಹಾಗಾಗಿ ದಯವಿಟ್ಟು ನಿಮ್ಮ ಮಾಧ್ಯಮ ಸ್ನೇಹಿತರು ಹೇಳ್ತೀವಿ, ನಿಮ್ಮದು ತುಂಬ ಒಪ್ಕೊಂಡು ಸಾಕಾಗಬೇಕು ನಮಗೆ. ಯಾಕಂದರೆ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ಸೇ, ಈಗ ನಾವೇ ಬೆಂಗಳೂರು ಮುಳುಬಾಗ ತಾವು. ಹಾಗಾಗಿ ನೀವು ಅದಕ್ಕೆ ಒತ್ತು ಕೊಟ್ಟು ಇದನ್ನು ಪ್ರಚಾರ ಮಾಡಿ. ನಮ್ಮ ಪ್ರಚಾರ ಅಲ್ಲ, ನೀರಿಗೆ ಬೇಕು ಅಂತ. ಯಾಕಪ್ಪ ಅಂದರೆ ಕೃಷ್ಣಾ ನದಿ ನೀರು ಪಕ್ಕದಲ್ಲೇ ಹೋಗ್ತಾ ಇದೆ. ತರಕ್ಕಾಗುತ್ತಾ, ವೈಜ್ಞಾನಿಕವಾಗಿ ಆಗುತ್ತಾ, ಟೆಕ್ನಿಕಲ್ಲಾಗಿ ಮಾಡಬೇಕಾ, ಇಲ್ಲ ಗೌರ್ಮೆಂಟ್ ಮಾತಾಡಬೇಕಾ, ಅದು ಯಾವ ಥರ ಮಾಡಬೇಕು ಅಂತ ನಾವು ಇವತ್ತು 10ನೇ ತಾರೀಕು ಜಯಮ್ಮ ಕೃಷ್ಣಪ್ಪ ಚೌಟರಿನಲ್ಲಿ ನಮ್ಮ ತಾಲೂಕಲ್ಲಿ ಸಮಾವೇಶ ಮಾಡ್ತೀವಿ. ಅವ್ರಿಗೆ ನಮ್ಮ ಜಿಲ್ಲಾ ಹೋರಾಟ ಕಮಿಟಿ ಏನಿದೆ ನೀರು ಕಮಿಟಿ ಅವರು ಬರ್ತಾರೆ ಆ ಮೀಟಿಂಗ್ಗೆ. ಅವ್ರಿಗೆ ನಾವು ಸೂಚನೆ ಕೊಡ್ತೀವಿ, ಅವರು ನಮ್ಗೆ ಸಲಹೆ ಕೊಡ್ತಾರೆ. ಅದ್ರ ಪ್ರಕಾರ ಮಾಡಿಕೊಂಡು ಇವಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಯಾರು ಹೋಗ್ಬೋದು ಸಿದ್ಧಾಂತ ಇಲ್ಲಿಗೆ ಮಕ್ಕಳು ಮೊಮ್ಮಕ್ಕಳಿಗೆ ನಾವೇನು ಕೊಡುಗೆ ಕೊಡಬೇಕಾದ್ರೆ ನಾನು ಎಸ್ಟೇಟ್ ಕೊಟ್ಟು ಬಂಗ್ಲೆ ಕೊಟ್ಟು ಇಂಪಾರ್ಟೆಂಟ್ ಅಲ್ಲ. ಸ್ವಚ್ಛವಾದ ನೀರು, ನೀಟಾಗಿರುವಂಥ ಜಮೀನು ಕೊಡ್ತಾರೆ, ಚೆನ್ನಾಗಿ ಬೆಳೀತಾರೆ. ಅದಕ್ಕೆ ಸಂಪೂರ್ಣವಾಗಿ ಎಲ್ಲ ನೀವೆಲ್ಲ ಸಾಥ್ ಕೊಡ್ತೀರ. ನಿಮಗೆಲ್ಲರಿಗೂ ನಾನು ವಂದಿಸುತ್ತಾ ಏನು ಇವತ್ತು 10/1/10/26ನೇ ತಾರೀಕು 26 ನಮ್ಮ ಜಯಮ್ಮ ಕೃಷ್ಣಪ್ಪನಲ್ಲಿ 10ನೇ ತಾರೀಕು 1/10/2026 ಅಂದರೆ ನೀವು ಹೇಳಿದಂಗೆ ಮೊದಲನೇ ತಿಂಗಳು 26 ಅಂದರೆ ಈ ವರ್ಷನೇ ಶನಿವಾರ 10ವರೆಗೆ ದಯವಿಟ್ಟು ತಾವು ಬನ್ನಿ. ಮತ್ತೆ ಫೋನ್ ಮಾಡಬೇಕಾದ್ರೆ ನಿಮಗೂ ಇದನ್ನು ಜಾಸ್ತಿ ಜವಾಬ್ದಾರಿ ಇರ್ತದೆ, ಮಾಧ್ಯಮಕ್ಕೆ ಇರ್ತದೆ, ನಿಮಗೂ ಜವಾಬ್ದಾರಿ ಜಾಸ್ತಿ ಇರ್ತದೆ. ಯಾಕಂದರೆ ನಿಮಗಿರುವಂಥ ಶಕ್ತಿ, ನಿಮ್ಮ ಬೆನ್ನಿಗಿರುವ ಶಕ್ತಿ ಏಕೆ ಪಡಿಸೋಂಗಿಲ್ಲ, ಅಷ್ಟು ಶಕ್ತಿ ನಿಮ್ಮ ಬೆನ್ನಿಗಿದೆ. ಪ್ಲಸ್ ಮಾಧ್ಯಮದವರಿಗೆ ನೀವು ಇದಕ್ಕೆ ಒತ್ತು ಕೊಟ್ಟು ನೀವು ನಮ್ಮ ಜೊತೆ ಬರಬೇಕು. ಎಲ್ಲ ಸಂಘ ಸಂಸ್ಥೆ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕಂಪ್ಲೀಟಾಗಿ, ಎಸ್ಪೆಷಲಿ ನಮ್ಮ ಬೆಂಗಳೂರು ಮಹಿಳಾ ಸಂಘದವರು ನಾವೆಲ್ಲ 10ನೇ ತಾರೀಕು ದಯವಿಟ್ಟು ನೀವು ಯಾಕಂದರೆ ನಿಮಗೆ ಜಾಸ್ತಿ ನೀರು ಬೇಕು, ನಮಗೆಲ್ಲ ಜಾಸ್ತಿ ಹೆಣ್ಮಕ್ಳಿಗೆ ನೀರು ಜಾಸ್ತಿ ಬೇಕಾಗಿದೆ. ಹೆಚ್ಚಿಗೆ ಹೆಣ್ಮಕ್ಳು ಇರಬೇಕಂತ. ಯಾಕಂದರೆ ರಾಜಣ್ಣ ನಮಗೆ ಜಾಸ್ತಿ ಹೆಣ್ಮಕ್ಳು ನೀರು ತಂದು ಉಪಯೋಗಿಸ್ಕೊಂಡು ಭಾರತಕ್ಕೆ ನೀರು ಹಾಗೆ ಎಲ್ಲ ಇದಕ್ಕೆ ಸುತ್ತ ನಾವು ತಿಳಿಸ್ತಾ ಇದ್ದೀವಿ. ನಿಮ್ಗೇನು ಬೇಕಾದ್ರೆ ಆಮೇಲೆ ಬೇಕಾದ್ರೆ ಕಂಪ್ಲೇಂಟ್ ಮಾಡಿ ಸಪ್ರೇಟಾಗಿ. ಯಾಕಪ್ಪ ಅಂದರೆ ಇವತ್ತು ಏನು ಕೃಷ್ಣ ಆಗ್ಬೋದು, ತುಂಗಭದ್ರಾ ಆಗ್ಬೋದು, ಅಪ್ಪರ್ ಕೃಷ್ಣ, ಯಾಕಂದರೆ ಈಗ ಅಲ್ಲಿ ಸುಮಾರು ಕೋಟಿ ಖರ್ಚು ಮಾಡ್ತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ. ಇನ್ಕ್ಲೂಡಿ ನಮ್ಮ ಕೈಯಲ್ಲಿ ನೀವು ಮಾಡಿ ನಾವು ಬೇಡ ಅನ್ನಲ್ಲ, ಆದರೆ ಅದರಲ್ಲಿ 10% ಕೊಟ್ಟು ಸಾಕು ನಮಗೆ. ಅದಕ್ಕೆ ಆಲ್ರೆಡಿ ಬಯಸಿಗೆ ಆಗೋಗ್ಬಿಟ್ಟಿದೆ. ಇವತ್ತು ಅದೆಲ್ಲ ಮಾಡಬೇಕಾದ್ರೆ ಇವತ್ತು ನಮ್ಮ ಕಾವೇರಿ ಮಾಡಬೇಕಾದ್ರೆ ನಮ್ಮ ಮಹಾನುಭಾವ, ನಮ್ಮ ಜಿಲ್ಲೆ ಹುಟ್ಟಿರುವಂಥ ನಮ್ಮ ಇಂಜಿನಿಯರ್ ಸಾಹೇಬರು ಅಲ್ಲೂ ವಿಶೇಷನವರು ಅಲ್ಲಿ ಕಟ್ಟಿದ್ದಾರೆ. ಆವಾಗ ಏನು ಹೇಳಿದ್ದು, ನಾನು ಕೇಳಿದೆ ನಮ್ಮ ಅಪ್ಪನ ಸರಿಯಪ್ಪ ಅಂದರೆ ಸುಮಾರು 90 ಟ್ಯಾಂಕ್ಸ್ ನಮ್ಮ ತಾಲೂಕು ಜಾಸ್ತಿ ಇತ್ತು. ಹಾಗಾಗಿ ನೀರಿಗೆ ಗೊತ್ತಾಗಿಲ್ಲ ನೀರು ಬೆಲೆ ಏನು ಅಂತ, ಇವಾಗ ಗೊತ್ತಾಗ್ತಾ ಇದೆ. ಹಂಗಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಅಲ್ಲಿ ಕೋಟಿ ನಾವು ಬೇಡ ಅನ್ನೋದು ಅದು ನಮ್ಮದೇ, ಅದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಆದರೆ ಅಟ್ ದ ಸೇಮ್ ಟೈಮ್ ಬಯಲುಸೀಮೆಯನ್ನು ನೀವು ಕೈ ಬಿಡಬಾರ್ದು ಅಂತ ನಿಮ್ಮ ಮಾಧ್ಯಮದ ಅಂತ ನಾವು ಜನವಾರ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಪತ್ರವನ್ನು ಎಲೆಕ್ಷನ್ ಮಾಡಿದ್ದು ಅವ್ರಿಗೂ ನಾವು ಟಾರ್ಗೆಟ್ ಮಾಡ್ತೀವಿ. ಅವರು ನಮ್ಮ ಕೈ ಓಡಿಸ್ಬೇಕು, ನಮ್ಮ ಜೊತೆ ಬರಬೇಕು, ನಮ್ಮ ಜೊತೆ ಇರಬೇಕು ಅಂತ ನಿಮ್ಮ ಮುಖಾಂತರ ಹೇಳ್ತಾರೆ.